ನಮಸ್ಕಾರ ರೀ. ಈಗ 2023-24 ತೀವ್ರ ಬರಗಾಲ ನಾವು ಕಷ್ಟಪಟ್ಬಿಟ್ವಿ. ಆದ್ರೆ ಈ ವರ್ಷ ಒಂದು ಒಳ್ಳೆ ಬೆಳೆ ಬೆಳಿ, ಒಂದ್ ಒಳ್ಳೆ ಮಳೆ ಬರ್ಲಿ ಅಂತ ನಾವು ಇದ್ ಮಾಡ್ಕೊಂತ ಇವತ್ತು ಏನಂದ್ರ ಈಗಾಗ್ಲೇ ಮುಂಗಾರು ಆರ್ಭಟಿಸ್ತದೆ. ಅಂದ್ರೆ ಪೂರ್ವ ಮುಂಗಾರು ಬರಕತ್ತೈತಿ. ಪೂರ್ವ ಮುಂಗಾರು ಆಶ್ವಿನಿ, ಭರಣಿ, ಕೃತಿಕ, ರೋಹಿಣಿ ಇವೆಲ್ಲ ರೋಹಿಣಿ ಮಳೆಗೆ ಹಾಕಿದ್ರೆ ಓಡ್ ತುಂಬ ಕಾಳು ಅನ್ನೋ ಮಾತನ್ನು ನಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಿದ್ ಮಾತು, ಇಂದ ಹಿರಿಯರು ಹೇಳೋ ಮಾತು. ಈ ರೋಹಿಣಿ ಮಳೆಗೆ ಹಾಕಿದ್ರೆ ಒಂದು ಒಳ್ಳೆ ಬೆಳೆ ಬರ್ತಾ ಅಂತ. ಈ ಸಂದರ್ಭದಲ್ಲಿ ಈ ನಾಳೆ ನಮ್ಮ ರೈತರು ಬಿತ್ತನೆ ಮಾಡಕತ್ತಾರ. ಅದು ಏನಂದ್ರ ಈ ತರ ರಂಟಿ ಸಾಲ್ ಬಿಡ್ತಾರ, ಒಂದು ಸಿಂಗಲ್ ರಂಟಿ ಅಂತ. ನಾವು ಒಂದೊಂದ್ ಕಡೆ ಒಂದೊಂದ್ ಭಾಷೆ ಹೇಳ್ತಾರ, ರಂಟಿ, ಮಡಕೆ, ಈಗ ಏನೇನ್ ಹೇಳ್ತಾರ ಆ ತರ. ಇದು ಸಾಲಿಗೆ ಮುಂದಿಂದ ಗೊಬ್ಬರ ಹಾಕ್ತಾರ, ಹಿಂದ ಈ ತರ ಬೀಜನ ಹಾಕ್ತಾರ. ಮತ್ತೆ ಕೆಲವೊಂದ್ ಜನ ರೈತರು ಏನ್ ಮಾಡ್ತಾರ, ಟ್ಯಾಕ್ಟ್ರಿ ಮುಖಾಂತರ ಅಂದ್ರೆ ಆಟೋಮೆಟಿಕ್ ಕೂರಿಗೆ ಬಂದ್ಬಿಟ್ಟವು, ಎಲ್ಲಾ ಹಾಕ್ಬಿಡೋದು, ತಾನ ಬಿತ್ತೈತಿ, ತಾನ ಅದ ಪಳಿ ಕಲಿಸ್ತೈತಿ. ಇದು ಹಂಗಲ್ಲ, ಇದು ಈ ತರ ರಂಟಿ ಹೊಡೆದು ಮತ್ತೆ ಪಳಿ ಎಕ್ಸ್ಟ್ರಾ ಇವ್ರು ಕಲಿಸ್ತಾರ. ಇದು ಒಂದ್ ಪದ್ಧತಿ. ಅದು ಬಿತ್ತನೆ ಮಾಡೋದು, ಅದು ಒಂದ್ ಪದ್ಧತಿ. ಇನ್ನೊಂದು 2 ಟ್ಯಾಕ್ಟ್ರಿ ಬಳಸ್ಕೊಂಡು ಈ ತರ ರಂಟಿ ಹೊಡಿತಾರ, ಹಿಂದ ಮತ್ತೆ ಟ್ಯಾಕ್ಟ್ರಿಲಿ ಮಾಡ್ತಾರ, ಅದು ಒಂದ್ ಪದ್ಧತಿ. ಇದು ಯಾವ ಪದ್ಧತಿ ನಮ್ಗೆ ಶ್ರೇಷ್ಠ ಅಂತಂದ್ರೆ ಅವ್ರವ್ರಿಗೆ ಅನುಕೂಲ ಆದಂಗ ಮಾಡ್ಕೊಂಡು ಹೋಗೋದು ಬಹಳ ಚಲೋ. ಅದೊಂದು ಬಿಟ್ರೆ ಈ ಗೋವಿನಜೋಳ, ಮೆಕ್ಕೆಜೋಳ ಪದ್ಧತಿಯಲ್ಲಿ ಅದು ಚಲೋ, ಇದು ಚಲೋ, ಇದು ಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಇವ್ರದ್ದು ಇರೋದ 1 ಎಕರೆ, 1 ಎಕರೆದ ನಾವು ಟ್ಯಾಕ್ರಿ ತಂದ್ರೆ ಬರ್ ತಿರ್ಗಾಡಿ ಅಲ್ಲಿ ಗಟ್ಟಿ ಮಾಡಿ ಹೋಗ್ಬಿಡ್ತಾರ. ಇದು ಎತ್ತಿಂದ ಅದರ ಖರ್ಚು ಕಡಿಮೆ, ಲಾಭ ಜಾಸ್ತಿ. ಹೀಗಾಗಿ ನಾವು ಹಿಂದೆ ಏನ್ ಮಾಡ್ತಿದ್ವಿ ಅದೇ ಪದ್ಧತಿ ಬಹಳಷ್ಟು ಸೂಕ್ತ. ಆದ್ರ ಅನುಕೂಲ ತಕ್ಕಂಗ ನಾವು ಮರ 2 ಎತ್ತು ಗಳೆವು ಆಳು ಜೋಡ್ಸಕ್ಕಾಗಲ್ಲ ಅನ್ನೋರಿಗೆ ಅದು ಸೂಕ್ತ. ಇದನ್ನ ಎಕರೆಕ್ಕೆ 7 kg ಅಥವಾ 4 ಅಂದ್ರೆ ಅದರ ಬೀಜದ ಮೇಲೆ ಹೋಗುತ್ತೆ, 6 ರಿಂದ 7 kg ಈ ತರ ನಾವು ಮೆಕ್ಕೆಜೋಳ ಸೀಡ ಹಾಕ್ಬೋದು. ಹಾಕಿ ನಾವು ಒಳ್ಳೆ ಬೆಳೋದು. ಇದಕ್ಕೆ ನಾವು ಗೊಬ್ಬರನ ಈ ತರ ಸಾಲಿನಂತ ಹಾಕ್ತಾರ, ರಂಟಿನ ಈ ತರ ಹಾಕ್ತಾರ. ಅವ್ರ ಅಣ್ಣರ ಜೊತೆಗೆ ಮಾತಾಡ್ಕೊಂತ ಹೋಗೋಣ. ಅಣ್ಣಾರ, ನಿಮ್ ಹೆಸರು, ನಿಮ್ದು ಊರ್ರಿ? ನನ್ನ ಹೆಸರು ರಮೇಶ್ ಅಂತಂದು. ಹ್ಞೂನ್ರಿ. ಊರ್ರಿ? ಅನ್ಕೊಂಡ್ರಿ. ಈಗ ಮೆಕ್ಕೆಜೋಳ ಹಾಕಕತ್ತೀರಿ, ಒಂದ್ ಕಡೆ ಗೋವಿನಜೋಳ ಅಂತಾರ, ಒಂದ್ ಕಡೆ ಮೆಕ್ಕೆಜೋಳ ಅಂತಾರ, ಒಂದೊಂದ್ ಕಡೆ ಒಂದೊಂದ್ ಪದ್ಧತಿಯಲ್ಲಿ ಹೇಳ್ತಾರೆ. ಈ ಮೆಕ್ಕೆಜೋಳ ಪದ್ಧತಿ ಈ ಸರ ಸಾಲ್ ಬಿಟ್ಟು ರಂಟಿ ಸಾಲ್ ಬಿಟ್ಟು ಊರೋ ಚಲೋನ, ಏನ ಟೆಕ್ರೆಗ ಬಿತ್ತನೆ ಮಾಡೋದ್ ಚಲೋನ, ಟೆಕ್ರೆಗ ರಂಟಿ ಸಾಲ್ ಹೊಡೆದು ಬಿತ್ತೋದ್ ಚಲೋನ? ಎಲ್ಲ ಒಂದೇ ರೀ. ರಂಟಿ ಸಾಲ ಟ್ಯಾಕ್ಟ್ರಿಗೆ ಬಿತ್ತಾರಲ್ಲ, ಅದಿಂದ ಸಾಲ್ ಬಿಟ್ಟು ಮುಂದ್ ಅವ್ರು ಬಿತ್ತದು ನೀವು ಒಂದೊಂದ್ ನೆಲದ ಮೇಲೆ ಹೋಗ್ತಾವ. ಇದು ಕಲ್ಲು ಐತಿ, ನಿಮ್ಗೆಲ್ಲ ಎರಿನೆಲ ಇರ್ತಾವ, ಅದ್ರಾಗ ಕಲ್ಲುಗಳು ಒಟ್ಟು ಏನು ಲೇಟ್ ಎಷ್ಟ್ ಆದ್ರೂ ಬೀಜ ಉಡ್ತೈತಿ. ಈಗ ನಮ್ ಕಡೆ ಏನಾಗತ್ತ, ಇಲ್ಲಿ ನಾವ್ ಮ್ಯಾಗ ಆಗ್ಬಿಟ್ರೆ ಬೀಜ ಹುಟ್ಟಲ್ಲ, ಮೇಲೆ ಆದ್ರೆ ಬೀಜ ಹುಟ್ಟಂಗಿಲ್ಲ, ಗಾಯ ಆಗ್ತೈತಿಲ್ಲ. ಈಗ ನಾವು ರಂಟಿ ಆಗ್ಬಿಟ್ರೆ ವಾಕತ್ತಾಗತ್ತ, ಹುಟ್ಟಿ ಬಿಡ್ತೈತಿ. ನಾವು ಅದೇನು ಮೇಲೆ ಹಾಕೊಂಡ್ಬಿಡ್ತಾರ, ಅದ ಗಾಳಾಡಿ ಹೋಗ್ಬಿಡ್ತೈತಿ. ಒಂದೊಂದ್ ಕಡೆ ಒಂದೊಂದು ಪದ್ಧತಿ ಹಂಗ ಅವ್ರು ಮಾಡ್ಕೊಂಡ್ ಹೋಗೋದು ಅವ್ರ ಅನುಕೂಲ ರೀ. ಈ ಎತ್ತಿಂದ ಏನ್ ಖರ್ಚ್ ಆಗ್ಬೋದ್ರಿ, ಟ್ಯಾಕ್ರಿದ ಏನ್ ಖರ್ಚ್ ಆಗ್ಬೋದ್ರಿ? ಎತ್ತಿಂದ ಈಗ ಗಳೆ ಒಂದ್ರ ಈಗ 2 ಗಳೆ ಟ್ಯಾಕ್ಟ್ರಿ ಆದ್ರನ ಎಕರೆಗೆ 700 ಕೊಡೋಕ್ರಿ. ಈಗ ಗಳೆಕಾದ್ರೆ ಇಲ್ಲಿ 800 ರೂಪಾಯಿ ಕೊಡ್ಬೇಕು. 2 ಸೇಮ್ ರೀ. ಆದ್ರ ಟ್ಯಾಕ್ಟ್ರಿಲಿ ಆದ್ರ 2 ಎಕರೆ ಇತ್ತಂದ್ರ ಅದು 1600. ಅದು ಟ್ಯಾಕ್ಟ್ರಿ ಒಂದ್ ಸ್ವಲ್ಪ ಬೇಗ ಆಗುತ್ತೆ. ಈಗ ಎತ್ತಿಲಿ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟ. ಏನ್ ಹೇಳಿ 1 ತಾಸು ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ರಿ ಸ್ನೇಹಿತರೆ, ನಾವ್ ಯಾವ್ದ್ರಲ್ಲಿ ಮಾಡಿದ್ರು ಒಂದ್ ತಾಸು ಹೆಚ್ಚು ಕಮ್ಮಿ. ಎತ್ತಿಂದ ಸಾವಕಾಶ ಆಗುತ್ತೆ, ಟ್ಯಾಕ್ಟ್ರಿ ಅವಸರ ಆಗುತ್ತೆ. ಅದು ನಾವ್ ಯಾವ್ದು ಒಂದೇ ನಾವು ಇದಾದ್ರ ಅನುಕೂಲ ಆದಂಗೆ ಇದು ಮಾಡ್ಕೋಬಹುದು. ಅದನ್ನ ಅನುಕೂಲ ಮಾಡಿದ್ರೆ ಅದು ಎಕರೆಕ್ಕೆ 800 ಟ್ಯಾಕ್ಟ್ರಿ ಇದಾದ್ರೆ ನಾವ್ 800 ರೂಪಾಯಿ ಗಳೆ ಹಾಕೊಂತೀವಿ. ಹೀಗಾಗಿ ಯಾವ್ದ್ ಮಾಡಿದ್ರ ಅನುಕೂಲ ಆಗುತ್ತ ಅಂತಾರ. ಜೊತೆಗೆ ಗೊಬ್ಬರ ಏನ್ ಹಾಕ್ತಿರಿ? ಹೆಂಗ ಸಾಲ್ ಗುಂಟ ಗೊಬ್ಬರ ಹಾಕ್ಬಿಡ್ತೀರಿ? ಈ ಸಾಲ್ ಗುಂಟ ಹಾಕ್ತಿವಿ, ಗೊಬ್ಬರ ಹಾಕ್ಬಿಡ್ತೀವಿ. ಟ್ಯಾಕ್ಟ್ರಿಗೆ ಆದ್ರ ಅವ್ರು ಬುಕ್ನ ಕಟ್ಟಿ 8 ಸ್ವಲ್ಪ ಬೀಳುತ್ತೆ ಅಲ್ಲ. ಆದ್ರ ಹಿಂಗ ಹಾಕ್ತಿವಲ್ಲ, ಇದು ಜಾಸ್ತಿ ಬೀಳ್ತೈತಲ್ಲ. ಇದು ಬೆಳ್ಸಿತ್ತ ದಬ ಸ್ಪೀಡ್ ಆಗಿ ಈಗ ಟಾನಿಕ್ ಹಾಕದ್ ಹೆಂಗ ಸ್ವಲ್ಪ ಬರೀ ಹಾಲಿ ಮೇಲೆ ಕುಡಿಸೋದ್ ಹೆಂಗ. ಈ ಎತ್ನ್ಯಾಗ ದಾಯ್ ಅಂತಾರ್ರಿ, ರಂಟ್ ಅಂತಾರ, ಜೋಡ್ ರಂಟ್ ಅಂತಾರ, ಇವೆಲ್ಲ 3 ಪದ್ಧತಿನ ಹೌದ್ರಿ. ಔಷಿ 3 ಒಂದಾವು. 3 ತಾಳ ಕೂರಿಯಾಗ ಬಿತ್ತದ ಅದು ಕೂರಿ ಬಿತ್ತದ ಅದು ಚಲೋ ರೀ. ಅದು ಚಲೋ ರೀ. ಒಟ್ಟು ನೀವೇನ ಯಾವ್ದು ಬಿತ್ತಿರಿ ಇದೆಲ್ಲದು ಒಂದ ನೋಡಿ. 4 ಪದ್ಧತಿ ಆತ್ರಿ. ಟ್ಯಾಕ್ರಿಯಾಗ ಬಿತ್ತಾರ, ಟ್ಯಾಕ್ರಿಯಾಗ ಈಗ ಒಂದರಿ ಎಲ್ಲ ದಾಲ ರಂಟಿ ಕೂರಿ ಏನಂತಾರಲ್ಲ, ಬಿತ್ತ ಪದ್ಧತಿ ಒಂದ. ಆದ್ರ ಅಷ್ಟ ಈಗ ಬೇರೆ ಬೇರೆ ಹೆಸರು ಅಂತಾರಲ್ಲ, ಅಷ್ಟ ಹೆಸರು ಬದ್ಲಿ ಬಿತ್ತ ಪದ್ಧತಿ ಎಲ್ಲ ಒಂದ. ನಾವು ಭೂಮಿ ತಾಯಿಗೆ ಉಡಿ ತುಂಬ್ತೀವಿ, ಒಳ್ಳೆ ಬೆಳೆ ಬರೋಕೆ ಅಷ್ಟ ಅಂತ ನಾವ್ ಬೇಡ್ತೀವಿ. ಅಷ್ಟ ಬೆಳೆದ್ರಿ. ಈಗ ಸಾಲಿನ ಸಾಲು 1.5 ಫೀಟ್ ನಂಗ ಈ ತರ ರಂಟಿ ಹೊಡ್ಕೊಂಡಿರ್ತದೆ. ರಂಟಿ ಹೊಡ್ಕೊಂಡ್ಮೇಲೆ ಬೀಜ 1 ಫೀಟ್ಗೆ 1, ಅರ್ಧ ಫೀಟ್ಗೆ 1 ಫೀಟ್ಗೆ 1 ಈ ತರ ಹಾಕೊಂಡ್ ಹೋಗ್ತಾರ. ಇದು ಹಾಕೊಂಡು ಇದಕ್ಕೆ ನೀರ್ ಬೇಡ ಆಗತ್ತೆ ಇಲ್ಲ. ಯಾಕಂದ್ರೆ ಇದು ಮಳೆ ಬಂದ
ತೇವಾಂಶದ ಮೇಲೆ ಹುಟ್ಟುತ್ತೆ. ಇದನ್ನ ಏನ್ ಮಾಡ್ತಾರ, ಪಳಿ ಕಲಿಸ್ತಾರೆ. ರಂಟಿ ಹೊಡೆದ್ಮೇಲೆ ಪಳಿ ಕಲ್ದಾಗ ಈ ತರ ಆ ಕಡೆ ಈ ಕಡೆ ಈ ತರ ಮಣ್ಣು ಬೀಳುತ್ತೆ. ಇದು ಈ ಮಣ್ಣು ಈ ತೇವಾಂಶದ ಮೇಲೆನೆ ಹುಟ್ಟುತ್ತೆ. ಅದು 5ರಿಂದ 6 ದಿನಕ್ಕೆ 8 ದಿನಕ್ಕೆ ಸಂಪೂರ್ಣವಾಗಿ ಕಾಣುತ್ತೆ. ಇದನ್ನ 15 ದಿವಸಕ್ಕೆ ಬೋಧರ್ಸೋದು, ಎಡೆಗಡ್ಡೆ ಹೊಡೆಯೋದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ಏನ್ ಬರುತ್ತೆ, ನಮಗ ಪಾಲಾರ್ಮಿ ರೋಗ ಆಗಿರ್ಬೋದು, ಆ ತರ ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಹೋಗುತ್ತೆ. ಏನಿದ್ರೆ 8 ದಿನಕ್ಕೆ ಸಂಪೂರ್ಣವಾಗಿ ಮೆಕ್ಕೆಜೋಳ ಬೆಳೆ ನಾವು ಹುಟ್ಟಿದ್ದ ನಾವು ನೋಡ್ತೀವಿ. ಇದು ನಮ್ಗೆ ಯಾವ ತರ ಅನುಕೂಲ ಆಗುತ್ತಪ್ಪ ಅಂದ್ರೆ, ಮಳೆ ನೀರಾಗಿರೋದ್ರಿಂದ ಸಂಪೂರ್ಣ ಸಿಹಿಯಾಗಿರುತ್ತೆ. ಒಂದು ಒಳ್ಳೆ ಇದು ಸಿಗುತ್ತೆ. ನಾವು ಹರಿ ನೀರು ಹಾಸಿದ್ರೆ ಬೆಳೆ ಕುಂಠಿತವಾಗಿ ಬರುತ್ತೆ. ಆದ್ರೆ ಇದು ಒಂದೇ ರೀತಿಯಲ್ಲಿ ಹುಟ್ಟುತ್ತೆ, ಒಂದೇ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ಎಲ್ಲರ ರೈತರು ಏನ್ ಮಾಡ್ತಾರ, ಮುಂಗಾರು ಮಳೆ ಬೀಳಿ ಬಿದ್ದ ಕೂಡ ನಾವು ಬೀಜ ಬಿತ್ತೀವಿ ಅಂತ ಯಾಕೆ ಏನ್ ಮಾಡ್ತಾರ, ಅದು ರೋಹಿಣಿ ಮಳೆಗೆ ಯಾಕೆ ಬಿತ್ತನೆ ಮಾಡ್ತಾರೆ, ಹಿಂದೆ ಹಿರಿಯರಪ್ಪ ಹೇಳಿದಂತ ಪದ್ಧತಿ ಓಣ್ ತುಂಬಾ ಕಾಳನ ಒಂದು ಉದ್ದೇಶಕ್ಕೆ ಈ ತರ ಮಳೆ ಸಂದರ್ಭವಾಗಿ ಈ ರೋಹಿಣಿ ಮಳೆ ಅವ್ರ ರೈತರಿಗೆ ಒಂದು ಒಳ್ಳೇದ್ ಮಾಡ್ಲಿ ಅಂತ, ಇನ್ನಿಷ್ಟು ಸುರಿಲಿ, ಇನ್ನಿಷ್ಟು ಬರ್ಲಿ, ರೈತರಿಗೆ ಭಾಷೆ ಕೊಟ್ಟ ಉತ್ತರ ಮಳೆನೂ ಕೈ ಇಡ್ಲಿ. ಆ ಸಂದರ್ಭದಲ್ಲಿ ತೆನೆ ಬರುವಂತ ಸಂದರ್ಭ ಅಲ್ಲ. ಹಿಂಗಾಗಿ ರೈತರಿಗೆ ಅನುಕೂಲ ಆಗುವಂತ ಮಳೆಗಳೇ ಇವು ರೋಹಿಣಿ, ಉತ್ತರಿ ಈ ತರ ಆ ಮಳೆಯೆಲ್ಲ ಕೈ ಇಡ್ಲಿ ಅನ್ನೋದ ನಮ್ಮೆಲ್ಲರ ಆಸೆ.